ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭೋದಯ. ಇದು ನಂದು ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿದೆ. ಇವತ್ತು ನಾನು 30 ಡೇಸ್ ಚಾಲೆಂಜಲ್ಲಿ ಡೇ 8 ಇದ್ದೀನಿ. ಬನ್ನಿ ತೋರಿಸ್ತೀನಿ ಎಷ್ಟು ವೆಯ್ಟ್ ಇದ್ದೀನಿ ಪ್ರೆಸೆಂಟ್ ಅಂತ ಅಂದ್ಬಿಟ್ಟು. 66.15 ಇದ್ದೀನಿ. ಓಕೆ ಅನ್ನಿಸ್ತು. ಅದನ್ನು ಸೈಡ್ಗಿಟ್ಟು ಫ್ರೆಶ್ ಆಗಿ ನಾನು ಅಡುಗೆ ಮನೆ ಕಡೆ ಹೋದೆ. ಇವತ್ತು ಯಾರ್ದೋ ದೊಡ್ಡ ಮನುಷ್ಯರದು ಹುಟ್ಟಿದಬ್ಬ ಇದೆ. ಯಾರ್ದು ಅಂತ ಹೇಳ್ತೀನಿ. ಅದು ಹೇಳೋದಕ್ಕೆ ಮುಂಚೆ ನೀವು ನನ್ನ ವೀಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ನಾನು ರಾತ್ರಿ ಅಂದ್ಕೊಂಡೆ ಇವತ್ತು ನಾನು ಯಾವ ಕೆಲಸ ಮಾಡಬಾರ್ದು, ಆರಾಮಾಗಿರ್ಬೇಕು, ಲೇಟಾಗಿ ಎದ್ದೇಳಬೇಕು, ಇವತ್ತೆಲ್ಲ ನನ್ನ ಮಕ್ಕಳ ಜೊತೆ ಹ್ಯಾಪಿಯಾಗಿರ್ಬೇಕು ಅಂತ ಅಂದ್ಕೊಂಡೆ. ಬಟ್ ಏನು ಮಾಡೋದು, ಬೆಳಗ್ಗೆ ಎದ್ದು ನಾನು ಅಡುಗೆ ಮನೆ ಕಡೆಗೆ ಬಂದೆ ಫ್ರೆಶ್ ಆಗಿ. ಆ ಅಡುಗೆ ಮನೆಯಲ್ಲಿ ಬಂದು ಆ ತರಕಾರಿ, ಪಾತ್ರೆಗಳು, ಆ ಸ್ಟೌವು, ಗ್ಯಾಸು, ಸಿಲಿಂಡ್ರು ಎಲ್ಲ ನೋಡೋ ಅಷ್ಟೊತ್ತಿಗೆ ನನಗೆ ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡೆ ಗೊತ್ತಾ, ಸರಿ ಯಾವಾಗೂ ಇದ್ದಿದ್ದೆ ತಾನೆ ಅಂತ ಡಿಟಾಕ್ಸ್ ಹಿಡ್ಕೊಂಡು ಕುಡಿತಾ ಇದ್ದೀನಿ. ದೊಡ್ಡ ಮನುಷ್ಯರು ಬರ್ತಡೇ ಅಂತ ಹೇಳಿದ್ನಲ್ಲ, ಯಾರ್ದು ಅಲ್ಲ, ಅದು ನಂದೇ. ಪ್ಲೀಸ್ ಎಲ್ಲರೂ ವಿಶ್ ಮಾಡಿ, ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಅಂತ ಹಾಲಿಗೆ ಇಟ್ಟಿದ್ದೀನಿ ಮಕ್ಕಳಿಗೆ. ಹಾಗೆ 2 ಗ್ಲಾಸ್ ಹಾಲು ಎತ್ಕೊಂಡು ಅದರಲ್ಲೇ ಟೀ ಪುಡಿ ಹಾಕ್ತಾಯಿದ್ದೀನಿ ನಮ್ಮ ಅಜ್ಜಿಗೆ. ನಮ್ಮದೆಲ್ಲನೂ ಹೆಣ್ಮಕ್ಳದು ಹೆಂಗಸ್ರದ್ದು ಯಾವಾಗೂ ಇದ್ದಿದ್ದೆಲ್ಲ ರೊಟೀನ್ ಬೆಳಗಿಂದ ಸಾಯಂಕಾಲ ತನಕ ಅಂತ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂತ ಬಂದು ಹೇಳಿದೆ. ನಾನು ನೋಡಿದೆ ಕೋಸಿತ್ತು, ಆಲೂಗಡ್ಡೆ ಇತ್ತು, ಅದನ್ನೇ ಮಸಾಲೆ ಇಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಮಗಳು ಹೇಳ್ತಾಳೆ, ದಿನ ಇದೊಂದು ಬಿಟ್ಟರೆ ಬೇರೆ ನಿಂಗೆ ಮಾಡೋಕ್ಕೆ ಬರಲ್ವಾ ಅಮ್ಮ ಅಂತ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಯಾವುದೋ ಇದ್ದಿದ್ದಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ಒಗ್ಗರಣೆಗೆ ಹಾಕಿ ನನ್ನ ಮಗಳಿಗೆ ಸ್ನಾನಕ್ಕೆ ಕೂಡ ನೀರನ್ನು ಗೀಸರ್ನ ಆನ್ ಮಾಡಿಬಿಟ್ಟು ಬಂದೆ. ಮಾಡಿ ಇಟ್ಬಿಟ್ಟು ನಾನು ಇವಾಗ ಅದು ಒಗ್ಗರಣೆ ಹಾಕಿ ನಾನು ವಿಜಿಲ್ಗೆ ಕೊಡ್ತಾಯಿದ್ದೀನಿ. ಹಾಗೆ ಪಕ್ಕದಲ್ಲಿ ಹಾಲಿಗೆ ಇಟ್ಟಿದ್ದೀನಿ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು. ಯಾರಿಗಪ್ಪ ಇದು ಪಾಯಸ ಅಂದರೆ ಅದು ನನಗೆ, ಯಾಕಂದರೆ ಇವತ್ತು ನನ್ನ ಬರ್ಡೇ ಅಲ್ಲ, ಅದಕ್ಕೋಸ್ಕರ ನಾನೇ ಸ್ವೀಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ನಂತರ ಡಯಟ್ ಯಾರು ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿದ್ರೆ ವೆಯ್ಟ್ ಅಂತೂ ಈ ಜನ್ಮದಲ್ಲಿ ನೀವು ಕಮ್ಮಿ ಆಗೋಲ್ಲ. ನಾನು ಎಲ್ಲ ಡಯಟ್ ಮಾಡ್ತೀನಿ ಅಂತ ಎಲ್ಲ ಬಾರಿಸ್ತಾ ಇದ್ದೀನಿ ಚೆನ್ನಾಗಿ. ಸರಿ ಇವತ್ತೊಂದು ದಿನ ಏನಾಗಲ್ಲ ಅಂತ ಅಂದ್ಬಿಟ್ಟು ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಸ್ವೀಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನೀಗ 2 ಸ್ಪೂನಷ್ಟು, 2 ಇಲ್ಲ ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕೈ ಹಿಡಿಯಷ್ಟು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈಗ ಸಿಮ್ಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊತ ಹಾಗೆ ನಾನು ಶಾವಿಗೆ ತಂದಿದ್ನಲ್ಲ, ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಎತ್ಕೊಂಡೆ. ಅದು ಒಂದೊಂದು ಫ್ರೈ ಮಾಡಿರುತ್ತೆ, ಒಂದು ಆಲ್ರೆಡಿ ಫ್ರೈ ಆಗಿರುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ತಂದಿರೋದು ಫ್ರೈ ಮಾಡಬೇಕಾಗಿತ್ತು, ಆದ್ದರಿಂದ ತುಪ್ಪದಲ್ಲೇ ಹಾಕಿ ಫ್ರೈ ಮಾಡಿಬಿಟ್ಟೆ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಹೀಗೆ ನನಗೆ ಯಾವುದಾದ್ರೂ ಗೊತ್ತಿರೋ ವೀಡಿಯೋಸಲ್ಲಿ ಸ್ವಲ್ಪ ನಿಮ್ಗೆ ಏನಾರ ಹೆಲ್ಪ್ಫುಲ್ ಆಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸರಿ ಅಂತ ಅಂದ್ಬಿಟ್ಟು ಇದು ಫ್ರೈ ಆಯಿತು. ಇವಾಗ ನಾನು ಅದು ಶಾವಿಗೆ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಶಾವಿಗೆದಲ್ಲಿ ವೆರೈಟಿಗೆ ಮಾಡ್ಬೋದು, ತುಂಬ ಥರ ಪಾಯಸ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸೋರೆಕಾಯಿ ಬಲ್ತೋಗಿರಬಾರ್ದು. ಚೆನ್ನಾಗಿರೋ ಸೋರೆಕಾಯಿ ಎತ್ಕೊಂಡು ಅದನ್ನು ಚೆನ್ನಾಗಿ ಇದು ಮಾಡಿಬಿಟ್ಟು ಅದ್ರಲ್ಲಿ ಹಾಕಿದ್ರೆ ಅಂತೂ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನೊಂದ್ಸಲಿ ಟ್ರೈ ಮಾಡಿದ್ದೆ, ಯಾವತ್ತಾದರೂ ಆ ರೆಸಿಪಿ ಮಾಡಾಕ್ತೀನಿ. ಅಂದರೆ ಸೋರೆಕಾಯಿ ಹಾಕಿದ್ರೆ ಅದು ನೋಡ್ಕೊಂಡು ಬಲ್ತೋಗಿರಬಾರ್ದು, ಫ್ರೆಶ್ ಆಗಿರಬೇಕು. ಅದನ್ನು ತುರುಮ್ಕೊಳ್ಳಿ ಚೆನ್ನಾಗಿ. ತುಂಬಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಶಾವಿಗೆನ ಹಾಕಿ, ಹಾಲು ಹಾಕಿ, ತುಪ್ಪ ಮತ್ತು ಮಾಮೂಲಿ ಏನು ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನಾನಂತೂ 2-3 ಸಲ ಮಾಡಿ ತಿಂದಿದ್ದೀನಿ, ಒಂದ್ಸಲಿ ಯಾವತ್ತಾದರೂ ಮಾಡ್ತೀನಿ. ಸರಿ ಅಂತ ನಾನು ಸಿಂಪಲ್ಲಾಗಿ ಇವತ್ತು ನನ್ನ ಬರ್ಡೇಗೆ ಚಿಕ್ಕದಾಗಿ ಸ್ವೀಟ್ ಮಾಡಿಕೊಂಡೆ. ಏನಪ್ಪ ಅಂದರೆ ಅದು ಇದೆ ಪಾಯಸ. ಸರಿ ಮಾಡಿಕೊಂಡು ತಿಂದುಬಿಟ್ಟು ನಾನು ಹಾಗೆ ನನ್ನ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಪಟ ಅಂತ ರೆಡಿ ಆಗೋಣ ಅಂದ್ಬಿಟ್ಟು ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ಕೆಲಸ ಇತ್ತು ಅಂದರೆ ಇರೋ ಬರೋ ಕೆಲಸ ಎಲ್ಲ ಬೆಳಗ್ಗೆನೇ ಮುಗಿಸ್ಬಿಟ್ಟೆ. ಅಡುಗೆ ಮಾಡೋದು, ಗುಡಿಸೋದು, ಒಡಿಸೋದು, ತೊಳೆಯೋದು ಎಲ್ಲ ಒಂದೇ ಸಲ ಮಾಡಿಟ್ಬಿಟ್ಟೆ. ಯಾಕಂದರೆ ಮಧ್ಯಾಹ್ನ ಮೇಲೆ ಆದರೂ ಆರಾಮಾಗಿರೋಣ ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಇವತ್ತು ಬಟ್ಟೆಗಳನ್ನ ಒಗ್ದಿಲ್ಲ, ಬಟ್ಟೆಗಳು ನಾಳೆ ಒಗ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತೆ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀನಿ. ಅದು ನನಗೆ ಮನಸ್ಸಿರುತ್ತೋ ಇಲ್ಲೋ ಗೊತ್ತಿಲ್ಲ, ಇಲ್ಲಾಂದರೆ ಸಾಯಂಕಾಲ ಬೇಕಾದ್ರೆ ಒಗ್ದಾಕ್ಬಿಡ್ತೀನಿ. ನೋಡೋಣ. ಈಗ ಸದ್ಯಕ್ಕೆ ಪಾಯಸ ಮಾಡೋಕ್ಕೆ ಹಾಲು ಹಾಕ್ಕೊಂಡೆ. ಬಿಸಿ ಪಾಯಸ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸರಿ ಅದಾಗೋಷ್ಟೊತ್ತಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಳಿಸಿಟ್ಟೆ ನಮ್ಮ ಮನೆಯವರಿಗೆ. ಅವರು ಬೆಳಗ್ಗೆ ಮುದ್ದೆ ಅದು ಅನ್ನ ಎಲ್ಲ ತಿನ್ನಲ್ಲ ಅಂದ್ಬಿಟ್ಟು ಚಪಾತಿ ಮಾಡಿಟ್ಟೆ. ಇಟ್ಬಿಟ್ಟು ನೋಡಿ ಪಾಯಸ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ತಿನ್ನೋಕ್ಕೆ ರೆಡಿಯಾಗಿದೆ, ತಿನ್ನೋಣ. ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ತಿನ್ನೋಕ್ಕೆ ಮಾತ್ರ ತುಂಬ ಟೆಂಪ್ಟಿಯಾಗಿದೆ. ನಾನಂತೂ ಫಸ್ಟೇ ಎತ್ಕೊಂಡು ತಿಂದುಬಿಟ್ಟೆ. ಹಾಗೆ ನನ್ನ ಮಕ್ಳಿಗೂ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟಿಟ್ಟೆ. ನನ್ನ ಮಗಳು ಇವಾಗ ಬೇಡ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂತೀನಿ ಅಂದ್ಲು. ಸರಿ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಹಾಗೆ ತಿಂತಾ ನಾನು ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಸರಿ ಅಂತ ಚಪಾತಿ ಮಾಡಿ ಹಾಟ್ ಬಾಕ್ಸಲ್ಲಿ ಎತ್ತಿಟ್ಬಿಡ್ತೀನಿ.
ಇವಾಗ ಹೋಗಿ ನಾನು ರೆಡಿ ಆಗ್ತೀನಿ. ಇವತ್ತೇನೋ ಗೊತ್ತಿಲ್ಲ, ಸಾರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು. ನಾನೇ ಶಬಾಷ್ ಅಂತ ನಾನೇ ಅಂದ್ಕೊಂಡೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಒಂದೊಂದು ಸಲ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಆದರೆ ಒಂದೊಂದು ಸಲ ನಾನು ಮಾಡೋ ಸಾರು ನಾನೇ ತಿನ್ನೋಕ್ಕಾಗಲ್ಲ. ಬಟ್ ಇವತ್ತಂತೂ ಸಖತ್ತಾಗಿ ಬಂದಿದೆ. ಇವತ್ತು ನನ್ನ ನಾಷ್ಟ ನೋಡಿ ಚಪಾತಿ ತೊಗೊಂಡಿದ್ದೀನಿ, ಪಾಯಸ ಮತ್ತು ಸಾರು ತಗೊಂಡು ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ನಾನು ರೆಡಿ ಆಗೋಕ್ಕೆ ಸ್ನಾನ ಮಾಡ್ಕೊಬಂದೆ. ಸ್ನಾನ ಮಾಡ್ಕೊಬಂದು ಇವತ್ತು ಸ್ಯಾರಿ ಹಾಕ್ಕೊಂಡೆ. ಇದು ನಮ್ಮಮ್ಮದು ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ಜಡೆ ಹಾಕ್ಕೊಂಡು ಯಾವ ಥರ ಕಾಣಿಸ್ತಾ ಇದ್ದೀನಿ ನೋಡಿ. ನನ್ನ ಮಕ್ಕಳು ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದಾರೆ, ತುಂಬ ಖುಷಿ ಆಯಿತು. ಇದಕ್ಕಿಂತ ಇನ್ನೇನು ಬೇಕು ನಮಗೆ ನೋಡಿ. ಅವಳು ಎಷ್ಟು ಕ್ಯೂಟಾಗಿ ಹ್ಯಾಪಿ ಬರ್ಡೇ ಅಮ್ಮ ಅಂದು. ಇನ್ನು ನನ್ನ ದೊಡ್ಡ ಮಗಳು ಸುಮ್ಮನೆ ಇರ್ತಾಳ, ಅವಳು ಬಂದು ಮಮ್ಮಿ ಹ್ಯಾಪಿ ಬರ್ಡೇ ಅಂತ ಅಂದು ಎತ್ಕೊಂಡೆ ಮುತ್ಕೊಡ್ತಾ ಇದ್ದಾಳೆ ಹ್ಯಾಪಿ ಬರ್ಡೇ ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಹೂವು ಇತ್ತು ಸ್ವಲ್ಪ ಎತ್ಕೊಂಡೆ ದೇವರಿಗೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಬಂದೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು. ನಾವು ತುಂಬ ಲೇಟಾಗಿ ಹೋಗ್ಬಿಟ್ವಿ, ಜನನೇ ಇರಲಿಲ್ಲ. ಸರಿ ಅಂತ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪಾಯಸ ಹಾಕ್ಕೊಟ್ಟೆ. ಅವಳು ರಿಯಾಕ್ಷನ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ, ಸೂಪರ್ ಅಂತ. ಸರಿ ಅಂತ ಅಂದ್ಬಿಟ್ಟು ನಾನು ಒಂದು ಆ್ಯಪಲ್ ಕಟ್ ಮಾಡ್ಕೊತೀನಿ. ನಾನು ಅಂತ ಆ್ಯಪಲ್ ತಿಂತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.